ರಾಜ್ಯದ ಹಲವೆಡೆ ವರುಣಾರ್ಭಟ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದಲೂ ಭಾರೀ ಮಳೆ ಸುರಿದಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಹೊಸೂರು ಹೈವೇ ಜಲಾವೃತವಾಗಿತ್ತು. ಪ್ರತಿ ಬಾರಿ ಮಳೆ ಬಂದಾಗಲೂ ವೀರಸಂದ್ರ ಬಳಿ ಹೆದ್ದಾರಿ ಜಲಾವೃತವಾಗ್ತಾ ಇದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಬಹುತೇಕ ಕಡೆ ರಸ್ತೆ ಮೇಲೆ ನೀರು ನಿಂತು ಕಾರು, ಆಟೋ, ಬೈಕ್ಗಳು ಮುಳುಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಟೌನ್ ಹಾಲ್, ಕಾರ್ಪೊರೇಷನ್ ಸರ್ಕಲ್, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ರಸ್ತೆಗಳು ಕೆರೆಯಂತಾಗಿದ್ವು. ರಸ್ತೆ ಕೂಡ ದಾಟಲು ವಾಹನ ಸವಾರರು ಪರದಾಡುವಂತಾಯಿತು. ಅಕ್ಟೋಬರ್ 9ರವರೆಗೂ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಮೈಸೂರಿನಲ್ಲೂ ವರುಣನ ಆರ್ಭಟ ಜೋರಾಗಿತ್ತು. ನಾಡಹಬ್ಬ ದಸರಾ ನಡುವೆ ಮಳೆ ಅಬ್ಬರಿಸ್ತಾ ಇದ್ದು ಅರಮನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಡ್ಡಿಯಾಯಿತು. ಮಳೆಯ ನಡುವೆ ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ಪುಸ್ತಕ ಮೇಳ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಿತು. ಛತ್ರಿ ಹಿಡಿದೇ ಜನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಡೋಣಿ ನದಿಯಲ್ಲಿ ನೀರಿನ ಪ್ರಮಾಣ ಅಧಿಕ ಆಗಿದೆ. ತಾಳಿಕೋಟೆ ಪಟ್ಟಣದ ಹೊರಭಾಗದಲ್ಲಿರುವ ಡೋಣಿ ನದಿಯ ಸೇತುವೆ ತುಂಬಿ ಹರಿತಿದ್ದು ಅದರಲ್ಲಿ ವಾಹನ ಸಂಚಾರವನ್ನ ಮಾಡಲಾಗುತ್ತಿದೆ. ಕೋಲಾರ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆಯಾಗಿದೆ. ಕೋಲಾರ, ಬಂಗಾರಪೇಟೆ, ಶ್ರೀನಿವಾಸಪುರ ಹಾಗೂ ಮಾಲೂರಲ್ಲಿ ನಿನ್ನೆ ಭಾರೀ ಮಳೆಯಾಗಿದೆ. ಇಷ್ಟು ದಿನ ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇದೆ ಅನ್ನುವ ಚಿಂತೆಯಲ್ಲಿದ್ದ ರೈತರ ಮೊಗದಲ್ಲಿ ಮಳೆ ಮಂದಹಾಸವನ್ನ ಮೂಡಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಮತ್ತು A2 ಆರೋಪಿಗಳಾದ ಪವಿತ್ರ ಗೌಡ ಹಾಗೂ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 8ಕ್ಕೆ ಮುಂದೂಡಲಾಗಿದೆ. ಇನ್ನು ವಿನಯ್, ರವಿಶಂಕರ್, ನಾಗರಾಜ್ ಹಾಗೂ ಲಕ್ಷ್ಮಣ್, ದೀಪಕ್ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ 8ಕ್ಕೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿ ಮಂಗಳವಾರಕ್ಕೆ ಮುಂದೂಡಿಕೆ ಆಗಿದೆ. ನಿನ್ನೆ ನಡೆದ ಅರ್ಜಿ ವಿಚಾರಣೆಯಲ್ಲಿ ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ಇಡೀ ಕೇಸ್ ಉಲ್ಟಾ ಮಾಡೋಕ್ ನೋಡಿದ್ದಾರೆ. FIRನಲ್ಲಿ ಬೇಕಾಬಿಟ್ಟಿಯಾಗಿ ಏನೇನೋ ಸೇರಿಸಿದ್ದಾರೆ. FSL ರಿಪೋರ್ಟ್ ಹಾಗೂ FIRನಲ್ಲಿ ಇರೋ ಅಂಶಗಳು ಸಾಕಷ್ಟು ಅನುಮಾನವಿದೆ ಅಂತ ಹೇಳಿದ್ರು. ನನ್ನ ಕಕ್ಷಿದಾರ ದರ್ಶನ್ ಅವರನ್ನ ಬೇಕಂತಲೇ ಸಿಲುಕಿಸುವ ಯತ್ನ ನಡೆಸಿದೆ ಅಂತ CV ನಾಗೇಶ್ ಪ್ರಬಲ ವಾದವನ್ನು ಮಂಡಿಸಿದರು. ದರ್ಶನ್ ಪರ ವಕೀಲ ಸುನಿಲ್ ಮಾತನಾಡಿದ್ದು, ಪ್ರಕರಣವನ್ನ ಹೇಗೆ ತಿರುಚಿದ್ದಾರೆ, ಹೇಗೆ ದರ್ಶನ್ ಸೇರಿ ಇತರೆ ಆರೋಪಿಗಳನ್ನ ಸಿಲುಕಿಸಿದ್ದಾರೆ ಅಂತ ವಾದ ಮಾಡಲಾಗಿದೆ. ಮಂಗಳವಾರ ಇತರೆ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ತನಿಖೆಯ ಲೋಪಗಳನ್ನ ಎತ್ತಿ ಹಿಡಿಯುತ್ತೇವೆ ಅಂತ ಹೇಳಿದರು. ಜಾಮೀನಿನ ಟೆನ್ಷನ್ನಲ್ಲಿರುವ ದರ್ಶನ್ಗೆ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿದ್ದು ಕಳೆದ 3 ದಿನಗಳಿಂದಲೂ ಜೈಲಿನ ವೈದ್ಯರು ನಿತ್ಯ ನಟ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ವೈಮ್ಸ್ ವೈದ್ಯರನ್ನ ಜೈಲಿಗೆ ಕರೆಯಿಸಿ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು. ದರ್ಶನ್ಗೆ MRI ಸ್ಕ್ಯಾನ್ ಮಾಡಿಸಬೇಕು ಅಂತ ಸಲಹೆ ಕೊಟ್ಟಿದ್ರು. ಆದರೆ ಸ್ಕ್ಯಾನ್ ಮಾಡಿಸೋದಕ್ಕೆ ದರ್ಶನ್ ನಿರಾಕರಣೆ ಮಾಡಿದ್ರಿಂದ ಸದ್ಯಕ್ಕೆ ಬೆನ್ನು ನೋವಿಗೆ ಮಾತ್ರೆಯನ್ನ ನೀಡಲಾಗ್ತಿದೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ನಿನ್ನೆ ಕೋರ್ಟ್ ಮುಂದೆ SIT ಹಾಜರುಪಡಿಸಿತ್ತು. ಈ ವೇಳೆ ಅಕ್ಟೋಬರ್ 19ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಮುನಿರತ್ನ ಪರ ವಕೀಲರು ಮನೆ ಊಟಕ್ಕೆ ಅರ್ಜಿ ಹಾಕಿದ್ರು. ಆದರೆ ಅದು ಜೈಲ್ ಅಥಾರಿಟಿಗೆ ಸಂಬಂಧಪಟ್ಟಿದ್ದು. ಒಂದ್ ವೇಳೆ ಕೊಡದೇ ಇದ್ದಲ್ಲಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶರು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡಲೇ ಬಂಧಿಸುವಂತೆ ದೂರುದಾರ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ SP ಉದೇಶ್ ಅವರಿಗೆ ಮನವಿ ಮಾಡಿದ್ದಾರೆ. ವಾಟ್ಸ್ಆಪ್ ಮೂಲಕ ಸಂದೇಶ ರವಾನೆ ಮಾಡಿರುವ ಅವರು ಸಿಎಂ ರಾಜ್ಯದ ಜನತೆಗೆ ಬಹಿರಂಗ ಪ್ರಚೋದನೆ ಮಾಡ್ತಿದ್ದಾರೆ, ಸುಳ್ಳು ಹಾಗೂ ಕಪಟ ಷಡ್ಯಂತ್ರಕ್ಕೆ ತಕ್ಕ ಪಾಠ ಕಲಿಸಿ ಅಂತ ಪ್ರಚೋದನೆ ಮಾಡಿದ್ದಾರೆ. ಈ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಅಂತ ಸಂದೇಶ ಕಳುಹಿಸಿದ್ದಾರೆ.
ಕುರಿ ಕಾಯುವನ ಮಗ ಸಿಎಂ ಆಗಿದ್ದಕ್ಕೆ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಅಂತ ಸಿಎಂ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಅಹಿಂದ ಹೆಸರೇಳಿ ರಾಜಕೀಯಕ್ಕೆ ಬಂದವರು ಸಿಎಂ ಸಿದ್ದರಾಮಯ್ಯ. ಅಹಿಂದಾಗೆ ಶಕ್ತಿ ತುಂಬುತ್ತೇನೆ ಅಂತ ಅನ್ಯಾಯ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ವಾಲ್ಮೀಕಿ ಮುಡಾ ಹಗರಣದಲ್ಲಿ ರಾಜ್ಯದ ಜನರಿಗೆ ಅನ್ಯಾಯವಾಗಿದೆ. ಅಭಿವೃದ್ಧಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಜನರ ಶಾಪಕ್ಕೆ ತುತ್ತಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎಲ್ಲ ಅಹಿಂದ ಸಮುದಾಯಗಳಿಗೆ ನ್ಯಾಯ ಕೊಡ್ತೇನೆ, ಅವ್ರಿಗೆ ಶಕ್ತಿ ತುಂಬುತ್ತೇನೆ ಅಂಥೇಳಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿನೂ ಇಲ್ಲದೇ ಅಹಿಂದ ಸಮುದಾಯಗಳಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಲ್ತದೆ. ಇವತ್ತು ರಾಜ್ಯದ ಜನ ಇವತ್ತು ಹೊಟ್ಟೆ ಹುರ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇಷ್ಟೆಲ್ಲ ಭರವಸೆ ಕೊಟ್ಟು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲವನ್ನೂ ಕೂಡ ಮರೆತು ಇವತ್ತು ಏನು ತಮ್ಮ ಸ್ವಾರ್ಥವನ್ನು ಇವತ್ತು ನೋಡ್ತಾ ಇದ್ದಾರೆ ರಾಜ್ಯದ ಜನ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಮೂಢ ಹಗರಣ, ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಜನ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಒಂದು ಕಡೆ ಅಭಿವೃದ್ಧಿನೂ ಇಲ್ಲ, ಮತ್ತೊಂದು ಕಡೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರ ಶಾಪಕ್ಕೆ ಇವತ್ತು ತುತ್ತಾಗಿದೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಜನರಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ. ಮೂಡಾ ಹಗರಣದ ಬಗ್ಗೆ ಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡುತ್ತಿರುವ ಬಗ್ಗೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ಅವರನ್ನ ಎಳೆದು ತರುವುದು ಅನಾವಶ್ಯಕ. ಕಳೆದ 20 ವರ್ಷದ ಹಿಂದೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಹಾಗಾದ್ರೆ 20 ವರ್ಷಗಳಿಂದ ಬಿಜೆಪಿ ನಾಯಕರೆಲ್ಲ ಹೋಗಿದ್ರು? ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ. ಸಿಎಂ ಪಾತ್ರದ ಬಗ್ಗೆ ದಾಖಲೆ ಇದ್ರೆ ಬಿಜೆಪಿಯವರು ಬಿಡುಗಡೆ ಮಾಡಲಿ ಅಂತ ಸವಾಲು ಹಾಕಿದರು. ಮೂಡಾದು ಅರ್ಥರಹಿತವಾಗಿರ್ತಕ್ಕಂಥ ಆರೋಪ, ಅದಕ್ಕೇನಾಗ್ತಾ ಇಲ್ಲ. ಯಾವ ಇಶ್ಯೂ ಇಂದಿದು ಮೂಡ? ಈಗ ಯಾವ ಇಶ್ಯೂ ಆಗೋದು? 20 ವರ್ಷ ಏನು ಮಾಡಿದರು? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಲೋಕೇಟ್ ಆಗಿದೆ. ಮತ್ತು ಅವಾಗ ಯಾಕಿದ್ದಾರೆ ಬರಲಿಲ್ಲ? ಸಿದ್ದರಾಮಯ್ಯನವ್ರ ಪಾತ್ರ ಇದರಲ್ಲಿ ಹೇಳಷ್ಟು ಇಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿ ರಾಜೀನಾಮೆ ವಿಚಾರವಾಗಿ ಮಾತನಾಡಿರುವ ಲಕ್ಷ್ಮಣ್ ಸವದಿ, ನಿರ್ದೇಶಕ ಮಂಡಳಿ ಹಾಗೂ ಅಧ್ಯಕ್ಷರ ನಡುವೆ ಸ್ವಲ್ಪ ಅಸಮಾಧಾನ ಇತ್ತು. ಇನ್ನು 1 ವರ್ಷ ಆಡಳಿತಾಧಿಕಾರಿ ಇತ್ತು, ಆದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ನಿನ್ನೆ ಇದರ ಬಗ್ಗೆ ವಿವರಿಸಿದ್ದಾರೆ. ಬ್ಯಾಂಕ್ ವ್ಯವಹಾರ ಸುಸ್ಥಿತಿಯಲ್ಲಿದೆ, ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಮಂಡಳಿಯ ಸದಸ್ಯರ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ವೈಮನಸ್ಸಿರೋದ್ರಿಂದ 1 ವರ್ಷ ಅವಧಿ ಇದೆ. ಅದಕ್ಕೆ ಈಗ ರಾಜೀನಾಮೆ ನಾನು ಊರಲ್ಲಿ ಇರಲಿಲ್ಲ, ಡೆಲ್ಲಿಗೆ ಹೋಗಿದ್ದೆ. ಎಲ್ಲ ನಿರ್ದೇಶಕರು ನನಗೆ ಭೇಟಿಯಾಗಿದ್ದರು, ಅವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಒಟ್ಟಾರೆ ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರೂ ಕೂಡ ಅದರ ಒಂದು. ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೋಲಾರಕ್ಕೆ ಭೇಟಿ ಕೊಡಲಿದ್ದಾರೆ. ಕೋಲಾರದ ಜೆಡಿಎಸ್ ಮುಖಂಡ ನಾಗರಾಜ್ ಅವರ ಖಾಸಗಿ ಮಳಿಗೆ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಜಿಲ್ಲೆಯ ಜೆಡಿಎಸ್ ಶಾಸಕರು ಹಾಗೂ ಮುಖಂಡರೊಂದಿಗೆ ಸಭೆ ನಡೆಸಿ 10 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಚನ್ನಪಟ್ಟಣ ತಾಲೂಕಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಆದಂತಿದೆ. ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇವತ್ತು ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದು, ಕ್ಷೇತ್ರದ 5 ಜಿಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬಹಿರಂಗ ಸಭೆಯನ್ನು ನಡೆಸಲಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಎಚ್ಡಿಕೆ ಹಾಗೂ ನಿಖಿಲ್ಗೆ ಸಾಥ್ ನೀಡಲಿದ್ದಾರೆ. ಮುಡಾ ಹಗರಣದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿರುವ ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಭಂಡ ಸರ್ಕಾರ ಎಂದಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಹೇಳಿಕೆ ಕೊಡಬಾರದು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಏನಾದರೂ ಸತ್ಯ ಇದ್ರೆ ಅದಕ್ಕೆ ಪ್ರತಿಕ್ರಿಯಿಸುವುದು ಒಳ್ಳೆಯದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅದರಲ್ಲಿ ಸತ್ಯನೇ ಇಲ್ಲದೆ ಇದ್ದಾಗ ನಾವು ಅವರ ತರಹನೇ ಆಗ್ಬಿಡ್ತೀವಿ ಅಂತ ಹೇಳಿದರು. ಯಾವುದಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನ್ನು ಅಥವಾ ನಿರ್ಧಾರಗಳು ಯಾರೋ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನೇ ಹೊಣೆ ಅಂತ ಅನ್ನೋದು ಭಾಳ ಅಪರಾಧ. ಆಮೇಲೆ ಬಂಡ ಸರ್ಕಾರ, ಇವರು 18 ತಿಂಗಳು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ, ಏನು ಮಾಡಿದ್ರು? ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿಬಿಟ್ರೆ ಸಾಕು. 5 ಗ್ಯಾರಂಟಿನ ಕೊಡೋಗಂಟ ಕೊಡ್ತಾರಾ, ಇವ್ರು ಎಲ್ಲಿಂದ ತಂದು ಕೊಡ್ತಾರೆ ಅಂತಿದ್ರು. ಕೊಟ್ಟ ಮೇಲೆ ಕೊಟ್ಟು ತಪ್ಪು ವಾಪಸ್ ತಗೊಳ್ಳಿದ್ದಾರೆ. ಇವ್ರಿಗೆಲ್ಲ ಉತ್ತರ ಹೇಳಬೇಕಾ? ದಯವಿಟ್ಟು ನಿಮ್ಮೆಲ್ಲ ಮಾಧ್ಯಮದವ್ರ ಕೈ ಮುಗಿಯೋದು, ನೀವೇ ನಿರ್ಧಾರ ಮಾಡಿ. ಇಂಥ ಹೇಳಿಕೆಗಳನ್ನ
ಕೆಲವನ್ನ ನೆಗ್ಲೆಕ್ಟ್ ಮಾಡೋದೇ ಅನಿವಾರ್ಯ. ಏನು ನಾನು ಹೇಳಿದೆ ಅಂತ ಹಾಕ್ಲೇಬೇಕು ಅಂತ ಏನು ಕಾನೂನು ಇದೆಯಾ? ಏನಿಲ್ವಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಯ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಪರಮೇಶ್ವರ್ ಅವರನ್ನು ಸನ್ಮಾನಿಸಲಾಯಿತು. ಪಕ್ಷದ ಸಂಘಟನೆ ಮತ್ತಿತರ ವಿಷಯಗಳನ್ನು ಚರ್ಚೆ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಅಹಮದ್ ರಜಾ ಹುಡೇದ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ನಮ್ಮೂರಲ್ಲಿ ಬಸ್ ನಿಲ್ಲಿಸದೇ ಇದ್ರೆ ಬಸ್ಗೆ ಕಲ್ ತಗೊಂಡು ಹೊಡಿತೀವಿ, ಇದು ನಿನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳಿ ಬಂದ ಮಾತು. ಶಿಗ್ಗಾವಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಬೀಸನಹಳ್ಳಿ ಗ್ರಾಮದ ಮಹಿಳೆಯೊಬ್ಬರು ಫುಲ್ ಗರಂ ಆಗಿಯೇ ಮಾತನಾಡಿದ್ದಾರೆ. ನಮ್ಮೂರಿನ ಬಳಿ ಬಸ್ ನಿಲುಗಡೆ ಮಾಡ್ತಿಲ್ಲ, ಇದರಿಂದ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ನಮ್ಮೂರಲ್ಲಿ ಬಸ್ ನಿಲ್ಲಿಸುವ ವ್ಯವಸ್ಥೆ ಮಾಡಿ, ಇಲ್ವಾದ್ರೆ ಬಸ್ಗೆ ಕಲ್ ತಗೊಂಡು ಹೊಡಿತೀವಿ ಅಂತ ಸಚಿವರ ಮುಂದೆಯೇ ಹೇಳಿದ್ದಾರೆ. ಮಹಿಳೆ ಮಾತು ಕೇಳಿಸಿಕೊಂಡ ಸಚಿವರು ಕೂಡಲೇ ಅಧಿಕಾರಿಗಳನ್ನ ಕರೆಸಿ ಬಸ್ ನಿಲ್ಲಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಬೆಂಗಳೂರಲ್ಲಿ ಹೊಯ್ಸಳ ವಾಹನದಲ್ಲಿ ಇನ್ಸ್ಪೆಕ್ಟರ್ ಹಾಗೆ ಎಸಿಪಿಗಳು ಸ್ಪೆಷಲ್ ರೌಂಡ್ ಹಾಕಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೂಚನೆ ಮೇರೆಗೆ ಸ್ಪೆಷಲ್ ರೌಂಡ್ ಮಾಡಿದ್ದು ಹೊಯ್ಸಳ ವಾಹನ ಸಿಬ್ಬಂದಿಯ ಕಾರ್ಯವೈಖರಿ, ದೂರುಗಳಿಗೆ ಹೇಗೆ ಸ್ಪಂದಿಸುತ್ತಾರೆ ಅಂತ ವೀಕ್ಷಿಸಲಾಗಿದೆ. ಧರ್ಮದ್ವೇಷದ ಭಾಷಣ ಮಾಡಿದ ಆರೋಪದಡಿ ಮಂಗಳೂರಲ್ಲಿ ಸಹಾಯಕ ಪ್ರಾಧ್ಯಾಪಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕ್ರೈಸ್ತ ಶಿಕ್ಷಣ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅರುಣ್ ಉಳ್ಳಾಲ್ ವಿರುದ್ಧ ಕೇಸ್ ಆಗಿದೆ. ಹಿಂದೂಗಳು ಹಿಂದೂ ಮಾಲೀಕತ್ವದ ಸಭಾಂಗಣದಲ್ಲೇ ಮದುವೆ ಆಗಬೇಕು, ಹಿಂದೂ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳಿಗೆ ಓದಬೇಕು, ಅನ್ಯ ಧರ್ಮೀಯರ ಸಭಾಂಗಣದಲ್ಲಿ ಮದುವೆ ಆಗಬಾರದು, ಅವರ ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸಬಾರದು, ಅವರಿಗೆ ನಿಮ್ಮಿಂದ ಸಲ್ಲುವ ಆದಾಯದ ಒಂದು ಪಾಲು ವಿದೇಶಕ್ಕೆ ಸಲ್ಲುತ್ತದೆ ಅಂತ ಅರುಣ್ ಉಳ್ಳಾಲ್ ಭಾಷಣ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ತಯಾರಾಗಿದ್ದಾರೆ. ನನ್ನ ಉಪದೇಶ ಅಲ್ಲ, ಒಂದು ಬದ್ಧತೆ. ನಾವು ನಮ್ಮ ಮನೆಯವರು ಮದುವೆ ಆಗುವುದಾದ್ರೆ ಹಿಂದೂ ಹಾಲಿನಲ್ಲೇ ಆಗಬೇಕು. ದ್ವಿತೀಯ ಪಿಯುಸಿ ಪರೀಕ್ಷೆಯೊಂದಕ್ಕೆ ನೋಂದಣಿಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು, ಮಾರ್ಚ್ 2025ರಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆಯಲಿದೆ. ಶುಲ್ಕ ರಹಿತವಾಗಿ ನೋಂದಾಯಿಸಿಕೊಳ್ಳುವುದಕ್ಕೆ ಅಕ್ಟೋಬರ್ 25ರವರೆಗೆ ಅವಕಾಶ ನೀಡಲಾಗಿದೆ. ಶುಲ್ಕ ಸಹಿತವಾಗಿ ಅಕ್ಟೋಬರ್ 26ರಿಂದ ನವೆಂಬರ್ 9ರವರೆಗೆ ನೋಂದಣಿಗೆ ಅವಕಾಶ ನೀಡಲಾಗಿದೆ. ದಸರಾ ಚಲನಚಿತ್ರೋತ್ಸವ ಅಂಗವಾಗಿ ಮಾವುತರ ಕುಟುಂಬಗಳು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ದಸರಾ ಗಜಪಡೆಯ ಮಾವುತ ಮತ್ತು ಕಾವಾಡಿಗಳ ಕುಟುಂಬಗಳು ಮಾಲ್ ಆಫ್ ಮೈಸೂರಿನ ಐನಾಕ್ಸ್ಗೆ ತೆರಳಿ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರ ವೀಕ್ಷಿಸಿ ಸಂಭ್ರಮಪಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮಹಿಳಾ ದಸರಾ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಆವರಣದಲ್ಲಿ ನಡೆದ ಒಲೆ ರಹಿತ ಅಡುಗೆ, ಮ್ಯೂಸಿಕಲ್ ಚೇರ್, ಮಡಿಕೆ ಒಡೆಯುವ ಸ್ಪರ್ಧೆ ಸೇರಿದಂತೆ ಮೊದಲಾದ ಸ್ಪರ್ಧೆಗಳಲ್ಲಿ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದರು. ಬಕೆಟ್ಗೆ ಬಾಲ್ ಎಸೆಯುವ ಮೂಲಕ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ವಿವಿಧ ಸ್ಪರ್ಧೆಗಳನ್ನು ಉದ್ಘಾಟಿಸಿದರು. ಚಿತ್ರದುರ್ಗದಲ್ಲಿ ಶರಣ ಸಂಸ್ಕೃತಿ ಉತ್ಸವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಮುರುಘಾ ಮಠದ ಲಿಂಗೈಕ್ಯ ಜಯದೇವ ಶ್ರೀಗಳ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಜಯದೇವ ಕ್ರೀಡಾ ಜಾತ್ರೆ ನಡೆಸಲಾಗ್ತಾ ಇದೆ. ಜಯದೇವ ಶ್ರೀಗಳ ಜೀವನ ಚರಿತ್ರೆಯ ಸಾಧನೆಗಳನ್ನು ಲೇಸರ್ ಶೋ ಮೂಲಕ ತೋರಿಸಲಾಗ್ತಾ ಇದೆ. ಸಂಸದ ಗೋವಿಂದ ಕಾರಜೋಳ, ನಟ ಶ್ರೀನಗರ್ ಕಿಟ್ಟಿ ಭಾಗಿಯಾಗಿದ್ದರು. ಶರಣ ಸಂಸ್ಕೃತಿ ಉತ್ಸವ 2024 ಗುರುಗಳು ಆದಂತಹ ಶ್ರೀ ಜಗದ್ಗುರು ಬಸವಮೂರ್ತಿ ಪೂಜ್ಯರನ್ನ ಸ್ವಾಗತಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕರಾವಳಿಯಲ್ಲಿ ದಸರಾ ಸಂದರ್ಭ ಹುಲಿ, ಸಿಂಹ, ಕರಡಿ, ಶಾರ್ದೂಲ ವೇಷ ಕುಣಿತಗಳು ಮನೆ ಮನೆಗೆ ಬರುತ್ತೆ. ಈ ವೇಷಗಳ ಜೊತೆಗೆ ಬರುವ ವಾದ್ಯಗಳ ಸದ್ದು ಎಂಥವರನ್ನಾದರೂ ಕುಣಿಯುವಂತೆ ಮಾಡುತ್ತೆ. ಇಂತಹದ್ದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.
ಗಾರೆ ಕೆಲಸ ಮಾಡ್ತಿದ್ದ ಮೇಸ್ತ್ರಿಯೊಬ್ಬರು ತಮ್ಮ ಕೆಲಸವನ್ನ ನಿಲ್ಲಿಸಿ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಕೈಯಲ್ಲಿ ಗಾರೆ ಕೋಲು ಹಿಡ್ಕೊಂಡೇ ಡ್ಯಾನ್ಸ್ ಮಾಡಿದ್ದು ಮೇಸ್ತ್ರಿಗೆ ವೇಷಧಾರಿಗಳು ಸಾಥ್ ಕೊಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ ಬಳಿ ಪೈಪ್ಗೆ ಹಾನಿಯಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಫ್ಲೈಓವರ್ನ ಪಿಲ್ಲರ್ ಅಳವಡಿಸಲು ಜೆಸಿಬಿಯಿಂದ ಗುಂಡಿ ಅಗೆಯುವ ಸಮಯದಲ್ಲಿ ಪೈಪ್ಗೆ ಹಾನಿಯಾಗಿದೆ. ಏಕಾಏಕಿ ನೀರು ಚಿಮ್ಮಿದ್ರಿಂದ ಚೆನ್ನಮ್ಮ ವೃತ್ತದಲ್ಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆ ಕೀಲಿ ಮುರಿದು ಹಣ ಹಾಗೆಯೇ ಚಿನ್ನಾಭರಣ ದೋಚಿರುವ ಘಟನೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿಯಲ್ಲಿ ನಡೆದಿದೆ. ಗ್ರಾಮದ ರಫೀಕ್ ಮಕಾನ್ದಾರ ಅನ್ನುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. 2,20,000 ನಗದು ಹಾಗೆಯೇ ಚಿನ್ನಾಭರಣ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಗರಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಾಮರಾಜನಗರ ತಾಲೂಕಿನ ಕುಂಟಗುಡಿ ಸೋಲಿಗರ ಕಾಲೋನಿಯಲ್ಲಿ ಬೆಳೆದಿದ್ದ 26 ಕೆಜಿ ತೂಕದ ಗಾಂಜಾ ಗಿಡಗಳನ್ನು ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಓರ್ವರನ್ನು ಅರೆಸ್ಟ್ ಮಾಡಲಾಗಿದೆ. ಹನುಮೇಗೌಡ ಎಂಬಾತ ತನ್ನ ಜಮೀನಿನಲ್ಲಿ ಗಾಂಜಾ ಬೆಳೆದಿರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು 18 ಗಿಡಗಳನ್ನು ವಶಪಡಿಸಿಕೊಂಡು NDPS ಕಾಯ್ದೆ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಹರಿಯಾಣದ ನಾರ್ನಾಡ್ನಲ್ಲಿ ನಡೆದ ಕಾಂಗ್ರೆಸ್ ರ್ಯಾಲಿಯಲ್ಲಿ ಕಾರ್ಯಕರ್ತೆ ಸೋನಿಯಾ ದೋಹಾನ್ ಕಿರುಕುಳಕ್ಕೆ ಒಳಗಾಗಿರುವ ಆರೋಪ ಕೇಳಿಬಂದಿದೆ. ಸೋನಿಯಾ ದೋಹಾನ್ಗಾದ ಕಿರುಕುಳವನ್ನ ಆ ವಿಡಿಯೋವನ್ನ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಹಂಚಿಕೊಂಡಿದ್ದು, ಕಾಂಗ್ರೆಸ್ ನಾಯಕಿಯೊಬ್ಬರು ಸಾರ್ವಜನಿಕ ಸಭೆಯೊಂದರಲ್ಲಿ ಕಾಂಗ್ರೆಸ್ ಸಂಸದ ದೀಪೇಂದ್ರ ಹೂಡಾ ಅವರ ಮುಂದೆಯೇ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಮೌನವಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ನಡೆದ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಬಾಂಗ್ಲಾ ಮಹಿಳಾ ತಂಡದ ವಿರುದ್ಧ ಇಂಗ್ಲೆಂಡ್ ಗೆಲುವು ದಾಖಲಿಸಿದೆ. ಶಾರ್ಜಾದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 118 ರನ್ ಗಳಿಸಿತು. ಸುಲಭ ಗುರಿ ಬೆನ್ನತ್ತಿದ ಬಾಂಗ್ಲಾ ಮಹಿಳಾ ತಂಡ ಪ್ರಾರಂಭದಲ್ಲೇ ಮುಗ್ಗರಿಸಿತ್ತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 97 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹುಟ್ಟುಹಬ್ಬದ ಸಂತಸದಲ್ಲಿದ್ದಾರೆ. ಪೊಗರು ಆದ್ಮೇಲೆ 3 ವರ್ಷಗಳ ನಂತರ ಮಾರ್ಟಿನ್ ಆಗಿ ತೆರೆ ಮೇಲೆ ಬರ್ತಿದೆ. ಅಕ್ಟೋಬರ್ 11ಕ್ಕೆ ಮಾರ್ಟಿನ್ ಪ್ರಪಂಚದಾದ್ಯಂತ ಅಬ್ಬರಿಸಲಿದ್ದು, ಹುಬ್ಬಳ್ಳಿಗೆ ಆಗಮಿಸಿದ ಮಾರ್ಟಿನ್ ಚಿತ್ರತಂಡಕ್ಕೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಸರ್ಜಾ ಬಂದಿದ್ದಾರೆ.